ಬಾಹುಬಲಿ ಚಿತ್ರದ ಯಶಸ್ಸಿನ ಬಳಿಕ ನಟಿ ಅನುಷ್ಕಾ ಶೆಟ್ಟಿ ಇವತ್ತು ತಮ್ಮ ತವರಿಗೆ ಆಗಮಿಸಿದ್ದಾರೆ. ಮಂಗಳೂರು ತಾಲೂಕಿನ ಮುಲ್ಕಿಯ ಬಪ್ಪನಾಡುಗೆ ಆಗಮಿಸಿರುವ ಅನುಷ್ಕಾ ಮತ್ತು ಅವರ ಕುಟುಂಬ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿತು. ಅನುಷ್ಕಾ ಅವರಿಗೆ ಮುತ್ತಪ್ಪರೈ ಮತ್ತು ಅವರ ಕುಟುಂಬ ಸಾಥ್ ನೀಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಇರ್ಷಾದ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಇರ್ಷಾದ್, ಅನುಷ್ಕಾ ಶೆಟ್ಟಿ ಬಾಹುಬಲಿಯ ದೇವಸೇನಾ ಅವರ ಮಂಗಳೂರು ಭೇಟಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಗೌರೀಶ್, ಬಾಹುಬಲಿ ಸಿನಿಮಾದ ಭರ್ಜರಿ ಯಶಸ್ವಿನ ನಂತರ ನಟಿ ಅನುಷ್ಕಾ ಶೆಟ್ಟಿ ಅವರು ಇವತ್ತು ಅವರ ತವರೂರಾದ ಮಂಗಳೂರಿಗೆ ಬಂದಿದ್ದಾರೆ. ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನ ಮುಲ್ಕಿಯ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಏನಿದೆ ಅಲ್ಲಿಗೆ ಭೇಟಿ ಕೊಟ್ಟು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ವಿಶೇಷ ಪೂಜೆಗಳನ್ನು ಕೂಡ ಸಲ್ಲಿಸಿರುವಂತದ್ದು. ನಿನ್ನೆ ಕೂಡ ಕೊಲ್ಲೂರಿಗೆ ಕೂಡ ಭೇಟಿ ಕೊಟ್ಟಿದ್ರು. ಕೊಲ್ಲೂರಿಗೆ ಭೇಟಿ ನೀಡಿ ಕೂಡ ಅಲ್ಲಿ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಅನುಷ್ಕಾ ಜೊತೆ ಅವರ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಜೊತೆಗೆ ಮುತ್ತಪ್ಪರೈ ಕೂಡ ಹಾಗೂ ಅವರ ಕುಟುಂಬದವರು ಕೂಡ ಅನುಷ್ಕಾಗೆ ಸಾಥ್ ಕೊಟ್ಟಿರುವಂತದ್ದು. ಪ್ರಮುಖ ದೇವಸ್ಥಾನಗಳಿಗೆ ಭೇಟಿ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಅನುಷ್ಕಾ ಶೆಟ್ಟಿ ಅವರು ಹೊಂದಿಕೊಂಡಿರುವಂತದ್ದು. ಈ ಒಂದು ಬಾಹುಬಲಿ ಸಿನಿಮಾ ಏನಿದೆ ಇದೊಂದು ಭರ್ಜರಿಯ ಯಶಸ್ವಿಯಾದ ನಂತರ ಮೊದಲ ಬಾರಿಗೆ ತಮ್ಮ ತವರೂರಿಗೆ ನಟಿ ಅನುಷ್ಕಾ ಶೆಟ್ಟಿ ಬರ್ತಾ ಇದ್ದಾರೆ. ಗೌರೀಶ್, ಈ ಸಂದರ್ಭದಲ್ಲಿ ಮಾತಿಗೆ ಸಿಕ್ರ ಗೌರೀಶ್, ಅನುಷ್ಕಾ ಅವರು ಮಾತಾಡಿದ್ದಾರೆ. ಅವರು ಹೇಳಿರುವಂತದ್ದು ಬಾಹುಬಲಿ ಸಿನಿಮಾದ ಯಶಸ್ಸನ್ನು ಕೂಡ ಅವರು ಎಲ್ಲ ದೇವರ ಕೃಪೆಯಿಂದ ಸಿನಿಮಾ ಯಶಸ್ವಿಯಾಗಿದೆ. ಆದ್ರೆ ತಮ್ಮ ಮುಂದಿನ ಸಿನಿಮಾ ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಪ್ರಶ್ನೆ ಕೇಳಿದ್ವಿ. ಆದ್ರೆ ಅದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ. ಬದಲಾಗಿ ಸಿನಿಮಾ ಯಶಸ್ವಿಯಾಗಿದೆ, ಆ ಕಾರಣಕ್ಕಾಗಿ ತವರಿಗೆ ಭೇಟಿ ಕೊಡ್ತಾ ಇದ್ದೀನಿ, ಇಲ್ಲಿ ಪ್ರಮುಖ ದೇವಸ್ಥಾನಗಳನ್ನು ಹೋಗಿ ಪೂಜೆ ಸಲ್ಲಿಸ್ತಾ ಇದ್ದೀನಿ ಎಂಬ ಮಾತನ್ನು ಹೇಳಿದ್ದಾರೆ. ಬೇರೆ ಏನಾದ್ರೂ ಕಾರಣ ಇದೆಯಾ ಮಂಗಳೂರಿನ ಭೇಟಿಗೆ, ಅಥವಾ ಕೇವಲ ಇದು ದೇವಸ್ಥಾನಕ್ಕೆ ಬರುವಂತದ್ದು ಆ ತರದ್ದೇನಾ? ಗೌರಿ, ಸಹಜವಾಗಿ ಅನುಷ್ಕಾ ಶೆಟ್ಟಿ ಅವರು ಅವರ ತವರೂರು ಮಂಗಳೂರು ಆಗಿರೋದ್ರಿಂದ, ಕರಾವಳಿ ಭಾಗದವರು ಆಗಿರೋದ್ರಿಂದ ಹೀಗೆ ಭೇಟಿ ಕೊಡ್ತಾರೆ. ಆದ್ರೆ ಬೇರೆ ಏನು ಉದ್ದೇಶ ಇರೋ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯಕ್ಕೆ ಮಾತ್ರ ಕೊಲ್ಲೂರು ದೇವಸ್ಥಾನ ಹಾಗೂ ಮಂಗಳೂರಿನ ಬಪ್ಪನಾಡು ದೇವಸ್ಥಾನ ಹಾಗೂ ಇನ್ನಿತರ ಕೆಲವು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಒಂದು ಪೂಜೆ ಪುರಸ್ಕಾರಗಳನ್ನು ಮಾತ್ರ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿರುವಂತದ್ದು. ಗೌರೀಶ್, ಓಕೆ, ಧನ್ಯವಾದ ಇರ್ಷಾದ್. ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಇರ್ಷಾದ್ ಹೆಚ್ಚಿನ ಮಾಹಿತಿ ನೀಡಿದ್ರು. ಅನುಷ್ಕಾ ಶೆಟ್ಟಿ ಮಂಗಳೂರಿಗೆ ಭೇಟಿ ನೀಡಿರೋ ಬಗ್ಗೆ ಅವರ ಕುಟುಂಬಸ್ಥರು, ಮುತ್ತಪ್ಪರೈ ಕುಟುಂಬಸ್ಥರು ಜೊತೆಗೆ ಸೇರಿ ಅವರು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿದ್ದಾರೆ. ಬಾಹುಬಲಿ ಚಿತ್ರದ ಯಶಸ್ಸಿನ ಬಳಿಕ ಅನುಷ್ಕಾ ಶೆಟ್ಟಿ ಇಂದು ತಮ್ಮ ತವರಿಗೆ ಆಗಮಿಸಿರುವ ಬಗ್ಗೆ ಮಂಗಳೂರು ತಾಲೂಕಿನ ಮುಲ್ಕಿಯ ಬಪ್ಪನಾಡುಗೆ ಆಗಮಿಸಿರುವ ಅನುಷ್ಕಾ ಮತ್ತು ಅವರ ಕುಟುಂಬ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ಅನುಷ್ಕಾ ಕುಟುಂಬದ ಜೊತೆಗೆ ಮುತ್ತಪ್ಪರೈ ಮತ್ತು ಅವರ ಕುಟುಂಬ ಕೂಡ ಈ ಸಂದರ್ಭದಲ್ಲಿ ಹಾಜರಿತ್ತು. ಈ ಎಲ್ಲರೂ ಸೇರಿಕೊಂಡು ಬಪ್ಪನಾಡುವಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದರು. ಮುಂದವರು ಸಹಜವಾಗಿ ಅವರು ಆವಾಗವಾಗ ಇಲ್ಲಿ ಬೆಂಗಳೂರಿಗೆ ಮತ್ತು ಮಂಗಳೂರಿಗೆ ಎರಡೂ ಕಡೆ ವಿಸಿಟ್ ಕೊಡ್ತಿರ್ತಾರೆ. ಆದರೆ ಈ ಸಲ ಅವರು ವಿಶೇಷ ಸಂತೋಷ ಸಂಭ್ರಮದಲ್ಲಿದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ಇತ್ತೀಚೆಗೆ ಭಾರತದ ಎಲ್ಲ ಭಾಷೆಗಳಲ್ಲಿ ರಿಲೀಸ್ ಆದ ಬಹುತೇಕ ಭಾಷೆಗಳು ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿರುವಂಥ ಬಾಹುಬಲಿ ಚಿತ್ರದ ನಾಯಕ ನಟಿ ಅನುಷ್ಕಾ ಶೆಟ್ಟಿ ಅವರು, ಅದರಲ್ಲಿ ದೇವಸೇನೆ ಪಾತ್ರ ಕೂಡ ಸಾಕಷ್ಟು ಪ್ರಶಂಸೆಗೆ ಪಾತ್ರವಾಗಿತ್ತು. ಅದ್ಭುತ ಯಶಸ್ಸನ್ನು ಗಳಿಸಿತ್ತು ಈ ಚಿತ್ರ. ಸೊ ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ತಾಯ್ನಾಡಿಗೆ, ತಮ್ಮ ಊರಿಗೆ ಭೇಟಿ ನೀಡಿ ಕುಟುಂಬಸ್ಥರೊಂದಿಗೆ ಸಮಯ ಕಳೆದರು. ಜೊತೆಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಈ ಬಗ್ಗೆ ಅನುಷ್ಕಾ ಶೆಟ್ಟಿಯವರ ಈ ಒಂದು ವಿಸಿಟ್ ಬಗ್ಗೆ ಮಾತಾಡಲು ಸ್ವತಃ ಅವರ ಸಹೋದರರಾದ ಗುಣರಂಜನ್ ಶೆಟ್ಟಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಗುಣರಂಜನ್ ಅವರೇ. ನಮಸ್ತೆ. ನಮಸ್ತೆ. ಎಸ್, ತಮ್ಮ ಸೋದರಿ ಮಂಗಳೂರಿಗೆ ಬಂದಿರೋದು
ಮತ್ತು ಈ ವಿಸಿಟ್ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ನಮ್ಮ ಒಂದು ಫ್ರೆಂಡ್ ಪ್ರಸಾದ್ ಶೆಟ್ಟರ್ ಅಂತಿದ್ದಾರೆ, ನಮ್ಮ ಫ್ಯಾಮಿಲಿ ಫ್ರೆಂಡ್. ಅವ್ರ ಮನೆ ಗೃಹ ಪ್ರವೇಶ ಇತ್ತು, ಅದಕ್ಕೋಸ್ಕರ ಬಂದವರು. ಅದೇ ರೀತಿ ನಾವು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಮತ್ತೆ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಂತಿತ್ತು. ಸೊ ಅದಕ್ಕೋಸ್ಕರ 2 ಜಾಗನ ನಾವು ವಿಸಿಟ್ ಮಾಡಿದ್ವಿ. ಓಕೆ. ಸೊ ಏನು ಹೇಳಿದ್ರು ಅನುಷ್ಕಾ ಅವರು? ಅಂದರೆ ಬಾಹುಬಲಿ ಒಂದು ಅಭೂತಪೂರ್ವ ಯಶಸ್ಸಿನ ಬಗ್ಗೆ ತಾವೇನು ಹೇಳ್ತೀರಾ? ಅನುಷ್ಕಾ ಅವ್ರು ಏನು ಹೇಳ್ತಾರೆ? ಅಲ್ಲ, ಅದ್ರದ್ದು ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ದ ಟೀಮ್. ಬಾಹುಬಲಿ ಮಾಡಿರುವಂತ ಟೀಮ್ ಮತ್ತೆ ಎಲ್ಲರಿಗೂ, ಮತ್ತೆ ದೇವ್ರ ದಯ. ಸೊ ಇಂಥ ಒಂದು ಯಶಸ್ಸಾಗಿರೋದ್ರಿಂದ ಅವರು ದೇವಸ್ಥಾನಕ್ಕೆ ಹೋಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡಿದ್ದಾರೆ. ಓಕೆ. ಇನ್ನು ಗುಣರಂಜನ್, ಒಬ್ಬ ಸೋದರನಾಗಿ ತಾವು ಈಗ ಅನುಷ್ಕಾ ಒಬ್ಬ ತುಂಬ ದೊಡ್ಡ ಯಶಸ್ಸು ಕಂಡಿರುವ ನಟಿ ಆದರೂ ಕೂಡ ತಮಗೆ ತಮ್ಮ ಕುಟುಂಬಕ್ಕೆ ಸೋದರಿ ಮತ್ತು ಮಗಳು. ಸೊ ನೀವು ಯೋಚನೆ ಮಾಡಿರ್ತೀರಾ ಅವರ ಮುಂದಿನ ಜೀವನದ ಬಗ್ಗೆ ಅಲ್ವಾ? ಎಸ್. ಸೊ ಮುಂದೆ ಸಿನಿಮಾಗಳಲ್ಲಿ ಮುಂದುವರಿಯೋದ್ರ ಜೊತೆಗೆ ಕೌಟುಂಬಿಕ ಅಂದರೆ ಫ್ಯಾಮಿಲಿ ಮುಂದುವರಿಸೋದ್ರ ಬಗ್ಗೆ, ಮದುವೆ ಆಗೋದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದಿರಾ? ಹೇಗೆ? ಅದೆಲ್ಲ ಇದ್ದಿದ್ದೆ, ಅದು ಅವ್ರ ತಂದೆ ತಾಯಿ ಡಿಪಾರ್ಟ್ಮೆಂಟ್ ಅದು. ಓಕೆ. ಅದ್ರ ಹಿಂದೆ ಅವ್ರು ಇದ್ದಾರೆ. ಓಕೆ. ಸೊ ಅದನ್ನ ಅವ್ರಿಗೆ ಬಿಟ್ಟಿದ್ದೀರಿ. ಮತ್ತೆ ಅವಳಿಗೂ ಒಳ್ಳೇದಾಗ್ಲಿ, ಮತ್ತೆ ಅವಳಿರುವಂತ ಕೆರಿಯರ್ ಅಲ್ಲೂ ಒಳ್ಳೇದಾಗ್ಲಿ ಅಂತ ನಾವ್ ಯಾವತ್ತು ಬಯಸ್ತೀವಿ. ಓಕೆ. ಗುಣರಂಜನ್, ಕೊನೆಯದಾಗಿ ನಮ್ಮ ಸುದ್ದಿ ಟಿವಿಗೆ ತಾವು ಮತ್ತು ತಮ್ಮ ಸೋದರಿ ಯಾವಾಗ ಬರ್ತೀರಾ? ಶೋರ್ಲಿ ನೆಕ್ಸ್ಟ್ ಟೈಮ್ ಅವಕಾಶ ಸಿಕ್ಕಿದಾಗ, ಇಲ್ಲ ಕರ್ನಾಟಕದಲ್ಲಿ ಅವ್ರಿಗೆ ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡೋಂತ ಅವಕಾಶ ಸಿಕ್ಕಿದಾಗ 100% ನಾವು ಬಂದೇ ಬರ್ತೀವಿ. ಓಕೆ. ಕನ್ನಡದಲ್ಲಿ ಸದ್ಯಕ್ಕೆ ಏನು ಆ ಥರ ಪ್ಲಾನ್ ಇಲ್ವಾ? ಸಿನಿಮಾದ ಏನು ಪ್ಲಾನ್ ಆ ಥರದ್ದು? ಯೂಶ್ವಲಿ ನಾವು ಅವನ್ನ ಕನ್ಸಿಡರ್ ಪ್ರೊಫೆಷನ್ ಅದು, ಬಟ್ ಕನ್ನಡದಲ್ಲಿ ಮಾಡ್ಬೇಕು ಅವ್ರಿಗೆ ಯಾವತ್ತೊಂದು. ಓಕೆ. ಓಕೆ ಗುಣರಂಜನ್, ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದ ನಿಮಗೆ. ಗುಣರಂಜನ್ ಶೆಟ್ಟಿ ಅವರು ಅನುಷ್ಕಾ ಶೆಟ್ಟಿಯ ಸೋದರ ನಮ್ಮ ಜೊತೆಗೆ ಮಾತನಾಡಿ ಅನುಷ್ಕಾ ಶೆಟ್ಟಿ ಅವರ ವಿಸಿಟ್ ಬಗ್ಗೆ ಮಾತನಾಡಿದರು. ಜೊತೆಗೆ ಅವ್ರ ಸಿನಿಮಾಗಳ ಬಗ್ಗೆ ಮತ್ತು ಅವರ ವಿವಾಹದ ಬಗ್ಗೆ ಕೂಡ. ಸದ್ಯಕ್ಕೆ ಅದು ಅಂದರೆ ಒಬ್ಬ ಸೋದರನಾಗಿ ಅವರು ಅದು ತಂದೆ ತಾಯಿಗಳ ಡಿಪಾರ್ಟ್ಮೆಂಟು ಅವರು ನಿರ್ಧಾರ ಕೈಗೊಳ್ತಾರೆ ಅನ್ನೋ ಮಾತನ್ನು ಹೇಳಿದರು. ಸೊ ನಾವು ಮಾತಾಡಿದ್ವಿ ಗುಣರಂಜನ್ ಶೆಟ್ಟಿ ಅವ್ರ ಜೊತೆಗೆ. ಅನುಷ್ಕಾ ಶೆಟ್ಟಿಯ ಸೋದರ ಅನುಷ್ಕಾ ಶೆಟ್ಟಿ ಇವತ್ತು ಮಂಗಳೂರಿಗೆ ಅಂದರೆ ಮುಲ್ಕಿಯ ಬಪ್ಪನಾಡುಗೆ ಆಗಮಿಸಿ ಅಲ್ಲಿ ಅವರು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿದರು. ತಗೊಳಕ್ ಬಂದಿರೋ ಬೂಸ್ಟ್ ಆಕ್ಚುಲಿ ನಾವು ಇವತ್ತು ಬಂದಿರೋ ಅನ್ನ ಹೇಳಿದಾಗೆ ನಾವು ಗೃಹಪ್ರವೇಶಕ್ಕೆ ಬಂದ್ಬಿಟ್ಟು ಆಶ್ರಯ ತಗೊಳ್ಬೇಕು. ಥ್ಯಾಂಕ್ ಯು. ಅದೇ ನೆಕ್ಸ್ಟ್ ಟೈಮ್ ಫಿಲ್ಮ್ ಬಗ್ಗೆ ಮಾತಾಡ್ಬೇಕು, ಅದೆಲ್ಲ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಆಶ್ರಯ ತಗೊಳಕ್ ಬಂದಿರೋ ಬೂಸ್ಟ್ ಆಕ್ಚುಲಿ ನಾವು ಇವತ್ತು ಬಂದಿರೋ ಅನ್ನ ಹೇಳಿದಾಗೆ ನಾವು ಗೃಹಪ್ರವೇಶಕ್ಕೆ ಬಂದ್ಬಿಟ್ಟು ಆಶ್ರಯ ತಗೊಳ್ಬೇಕು. ಥ್ಯಾಂಕ್ ಯು.